ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. 200 ಕೋಟಿ ಪ್ರಾಜೆಕ್ಟ್ ಕತೆ ಏನ್ ಸರ್? ಯಾಕಂದ್ರೆ 200 ಕೋಟಿ ಪ್ರಕಾಶ್ ರಾಜ್ ಅವ್ರು ಅವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದಂತೂ ಹೇಳಿದ್ರು, ಚಿನ್ನಯ್ಯನ ಹತ್ರ ಮಾತಾಡಿದ್ ನಿಜ, ಏನೋ ಅಪ್ಕೋತೀನಿ, ಮುತ್ತು ಕೊಡ್ತೀನಿ, ಈ ತರದ ಮಾತುಗಳನ್ನ ಇರ್ಬೋದು. ಅದಕ್ಕೆ 800 ಕೋಟಿ ಹೆಂಗ್ ಬಂತು ನೋಡಿ. ಅದರಲ್ಲಿ ಜಯಂತ್ ಮೇಲೆ ಬಂತು, ಮಟನ್ ಅವ್ರ ಮೇಲೆ ಬಂತು, ತಿಮ್ಮರೇವಡಿ ಮೇಲೆ ಬಂತು, ಪ್ರಕಾಶ್ ರಾಜ್ ಮೇಲೆ ಬಂತು, ಯೂಟ್ಯೂಬರ್ ಮೇಲೆ ಬಂತು, ಅವ್ರ ಮೇಲೆ ಬಂತು. ಇದೆಲ್ಲ ಅವರೆಲ್ಲ ಸೇರಿ 1000 ಕೋಟಿ ಕೊಡಿ ಎಂದು ಸೂಟ್ ಆಗ್ಬೇಕು. ಪ್ರಕಾಶ್ ರಾಜ್ ನನ್ನನ್ನು ಅಪ್ರೋಚ್ ಮಾಡಪ್ಪ, ನಾನು ಕೇಸ್ ಹಾಕ್ತೀನಿ. ಅದರಲ್ಲಿ ಯಾರ ಮೇಲೆಲ್ಲ ಆರೋಪ ಮಾಡಿದ್ರು, ಬನ್ನಿ ಕೇಸ್ ಹಾಕೋಣ. ಸುಳ್ಳು ಕೇಸ್ ಹಾಕಿದ್ದಾರೆ, ಹೈಕೋರ್ಟ್ ನ್ಯಾಯಾಧೀಶರು ಅದು ಸುಳ್ಳು ಕೇಸ್ ಅಂತ ಡಿಸ್ಮಿಸ್ ಮಾಡಿದ್ದಾರೆ. ಯು ಟೇಕ್ ಲೀಗಲ್ ಆಕ್ಷನ್, ಇಫ್ ಪಾಸಿಬಲ್ ಯು ಪ್ರೊಸೀಡ್. ಯು ವಾಂಟ್ ಎ ಲಾಯರ್, ಐ ಆಮ್ ರೆಡಿ ಟು ರೆಪ್ರೆಸೆಂಟ್ ಯು. ಅವ್ರು ಹಿಂದೇಟ್ ಹಾಕ್ತಿದ್ದಾರೆ ಅಂದ್ರೆ ಮೀನಿಂಗ್ ಏನು? ಅದು ಹಿಂದೇಟು ಮುಂದೇಟು ಯಾರಿಗೂ ಗೊತ್ತಿಲ್ಲ. ನಡೆದಿದ್ದೆ ಟೇಕ್ ಆಕ್ಷನ್. ನ್ಯಾಯಾಲಯದ ಮೊರೆ ಹೋಗ್ಬೇಕು ಅನ್ನೋದಾದ್ರೆ ಗಡಿಸಬೇಕಾಗುತ್ತೆ. ಹೋಗ್ತಾರೆ, ಯಾಕೆ ಹೋಗೋದಿಲ್ಲ, ಹೋಗ್ತಾರೆ. ನನ್ನ ಹತ್ರ ಬಂದ್ರೆ ನಾನೇ ಹೋಗ್ತೀನಿ, ನಾನೇ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಹಾಗಾದ್ರೆ ಈಗ ಸೌಜನ್ಯ ಪ್ರಕರಣಕ್ಕೆ ಅಗೇನ್ ಬರೋದಾದ್ರೆ ಈಗ್ಲಾದ್ರೂ ನ್ಯಾಯ ಸಿಗಬಹುದಾ? ನೋಡಿ, ನಾವು 5ರಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲ, ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿನೂ ಇಲ್ಲ. ಅದು ನಾವೇನು 1000 ವರ್ಷಕ್ಕೆ ಹಿಂದೆ ಏನಿಲ್ಲ. ನಾವು 21st ಸೆಂಚುರಿನಲ್ಲಿ ಇದ್ದೀವಿ. ಬರೀ ಮನುಷ್ಯರ ಕಣ್ಣಿದ್ದ ಕಾಲ ಹೋಗಿ ಡಿಜಿಟಲ್ ಕಣ್ಣು ಬಂದಿದೆ, ಮನುಷ್ಯರ ಕಿವಿ ಹೋಗಿ ಡಿಜಿಟಲ್ ಕಿವಿ ಬಂದಿದೆ. FSL ಇದೆ, DNA ಇದೆ, ಎಕ್ವಿಪ್ಮೆಂಟ್ ಇದೆ. ಎಷ್ಟೋ ಕೇಸ್ಗಳಲ್ಲಿ ಶಿಕ್ಷೆ ಆಗಿದೆ, ಗಲ್ಲಿ ಶಿಕ್ಷೆ ಕೂಡ ಆಗಿದೆ. ಇದರಲ್ಲಿ ಕೂಡ ತನಿಖೆ ಆಗುತ್ತೆ. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ ಇದನ್ನ ಮಾನಿಟರ್ ಮಾಡುತ್ತೆ. ನಿಮ್ಮ ಪ್ರಕಾರ ಆರೋಪಿಗಳು ಅಥವಾ ಅಪರಾಧಿಗಳು ಇನ್ನೂ ಹೊರಗಿರೋದ್ರಿಂದಾಗಿ, ಪ್ರಕರಣ ನಡೆದು ಇಷ್ಟು ವರ್ಷ ಆಗಿರೋದ್ರಿಂದಾಗಿ ಸಾಕ್ಷಿ ಉಳಿಸಿರ್ತಾರೆ ಅಂತ ಏನ್ ಗ್ಯಾರಂಟಿ? ಏನ್ ಸಾಕ್ಷಿ? ಕಣ್ಣಾರೆ ಕಂಡ ಸಾಕ್ಷ್ಯ ಅಲ್ಲ, ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು. ಬ್ಲಡ್ ಇವತ್ತು ಬಿದ್ದಿದ್ರೆ 100 ವರ್ಷ ಅದ್ರ ಮೇಲೆ ಬ್ಲಡ್ ಅಲ್ಲಿ ಕನೆಕ್ಟ್ ಆಗುತ್ತೆ, ಸೆಮನ್ ಕನೆಕ್ಟ್ ಆಗುತ್ತೆ, ಡೆಡ್ ಬಾಡಿ ಕನೆಕ್ಟ್ ಆಗುತ್ತೆ. ಯಾವುದು ಡಿಸ್ಟ್ರಾಯ್ ಆಗೋದಿಲ್ಲ. ಮಣ್ಣಿಂದ ಬಂದಿದ್ದು ಮಣ್ಣಲ್ಲಿ ಇರುತ್ತೆ.